ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಈ ಮುತ್ತಣ್ಣನ ಸ್ವಾಗತ. ಇವತ್ತಿನ ವಿಷಯ ಇಷ್ಟೇ ಕಣ್ರಿ. ಸೀರಿಯಲ್ ನಟಿಯ ವಿಡಿಯೋ ಮಾಡಿ ಬ್ಲ್ಯಾಕ್ ಮೇಲ್. ಬಾತ್ರೂಮಲ್ಲಿ ಸ್ನಾನ ಮಾಡುವಾಗ ಸೀರಿಯಲ್ ನಟಿಯ ವಿಡಿಯೋ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿದ ಯುವಕ. ಯಾವುದೋ ಫಂಕ್ಷನ್ನು ಆರ್ಗನೈಸೇಷನ್ ಮಾಡಿರ್ತಾರೆ, ಅಲ್ಲಿಗೆ ಹೋದಾಗ ಇವರು ಸ್ನಾನ ಮಾಡ್ತಾಯಿರೋ ವಿಡಿಯೋನ ಮಾಡಿ ಹುಡುಗ ಈ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ. ನಾಚಿಕೆ ಆಗಲ್ವ ಇಂಥ ಬೇವರ್ಸಿ ನನ್ನ ಮಕ್ಕಳಿಗೆ? ಇವರೆಲ್ಲ ಮಾನವ ಮರ್ಯಾದೆ ಏನಾದ್ರು ಇದೆಯಾ ಸರ್? ಇವರಿಗೆ ಫಂಕ್ಷನ್ ಅರೇಂಜ್ ಮಾಡ್ತಾರಲ್ಲ, ಅವರಿಗಾದರೂ ಒಂದು ಸೆನ್ಸ್ ಬೇಡವಾ? ಯಾವ ಕರ್ಕೊ ಹೋದ್ಮೇಲೆ ಯಾವ ಸೆಕ್ಯೂರಿಟಿ ಕೊಡಬೇಕು, ಯಾವ ರೀತಿ ಇಡಬೇಕು ಮಾಡಬೇಕು ಅನ್ನೋದು ಬೇಡವಾ? ಒಬ್ಬ ನಟಿ, ಒಬ್ಬ ಸಂಸಾರ ಇದೆ. ಈಗ ಫಸ್ಟು ಏನಿತ್ತೋ ಅದು ಮುಖ್ಯ ಅಲ್ಲ, ಅದನ್ನು ಮುಖ್ಯ ಆಗುತ್ತೆ. ಆದರೆ ಈಗ ಒಂದು ಸಂಸಾರ ಇದೆ, ಗಂಡ ಇದ್ದಾನೆ, ಈಗ ತಾನೇ ಪಾಪು ಆಗಿದೆ. ಈ ಥರ ಆದರೆ ಅವ್ರ ಬಾಳೆ ಏನಾಗಬೇಕು? ಯಾವುದೇ ಫಂಕ್ಷನ್ನು ಕಾರ್ಯಕ್ರಮಕ್ಕೆ ಕರ್ಕೋದರು ಅದನ್ನ ಕಾರ್ಯಕ್ರಮ ರೂಪಿಸಿದರು ಇವ್ರದ್ದು ಈ ಥರದ್ದೆಲ್ಲ ನೋಡ್ಕೋಬೇಕಾಗುತ್ತೆ. ಬಾತ್ರೂಮಲ್ಲಿ ಸ್ನಾನ ಮಾಡುವಾಗ ನಟಿಯ ವಿಡಿಯೋ ಮಾಡಿ, ಅದು ಸೀರಿಯಲ್ ನಟಿ ಚಿನ್ನು ಅನ್ನೋದು ನಾನು ಹೇಳ್ತೀನಿ ಇಷ್ಟೇ, ನೀವು ಅರ್ಥ ಮಾಡ್ಕೊಳ್ಕೊ. ಹೆಸರು ಹೇಳ್ಬಾರ್ದು. ಕವಿತಾ ಗೌಡ ಅಂತ ಗ್ಯಾರಂಟಿ ನ್ಯೂಸ್ ಇದರಲ್ಲಿ ಎಲ್ಲ ಬರ್ತಾಯಿತ್ತು. ಅದು ಮೊದಲಿಂದಲೂ ನ್ಯೂಸ್ ಹೊಡೆದಾಡ್ತಾಯಿದ್ದೆ, ಅದರಲ್ಲ ಅವ್ರಿಗೆ ಈಗ ತೊಗೊಂಡೇನೋ ಹಾಕಿದ್ದಾರೆ. ಆದರೆ ಇವರು ಕಾರ್ಯಕ್ರಮಕ್ಕೆ ಕರೆದವರು ಸರಿಯಾದ ಒಂದು ವ್ಯವಸ್ಥೆ ಮಾಡಬೇಕಲ್ವ? ಒಬ್ಬ ಹೆಣ್ಮಕ್ಳು ಈ ಥರ ಆದರೆ ಏನು ಮಾಡಬೇಕು? ಚಪ್ಪಲಿಲಿ ತಗೊಂಡು ಹೊಡಿಬೇಕು. ಬೇವರ್ಸಿ ನನ್ನ ಮಕ್ಕಳಿಗೆ ಫುಲ್ಲು ವೀಡಿಯೋ ಮಾಡಿ ದುಡ್ಡಿಗೋ ಮತ್ತೊಂದಕ್ಕೆ ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ದಾನೆ ಅಂತ ಮಾಹಿತಿ, ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದಾರೆ ಅಂತ ಮಾಹಿತಿ ಬಂದಿದೆ. ಇದು ಆಗೋಕ್ಕಿಂತ ಮುಂಚೆ ಕಾರ್ಯಕ್ರಮಕ್ಕೆ ಕರೆಸಿದವರು ಇವನ್ನೆಲ್ಲ ನೋಡ್ಕೋಬೇಕು ಸ್ನೇಹಿತರೆ. ಸುಮ್ಮನೆ ಯಾವುದೋ ಒಂದು ಕರೆಸಿ ಬೇಜವಾಬ್ದಾರಿ ಆದರೆ ನಾಳೆ ದಿನ ಹೆಣ್ಮಕ್ಳು ಭಾಳ ಕತೆ ಹೆಂಗೆ? ಮದುವೆ ಆಗಿದ್ದಾರೆ, ಮಕ್ಕಳಿದ್ದಾರೆ, ಯಾರಿಗೆ ಒಬ್ಬ ಗಂಡಿಗೆ ಆಗಲಿ ಸಹಿಸ್ಕೊಳಲ್ಲ. ಈ ಥರ ವಿಡಿಯೋ ಬಂದಿದ್ದು ಹಿಂಗೆ ಆದಾಗ ಸಂಸಾರದಲ್ಲಿ ಸಮಸ್ಯೆಗಳು ಶುರುವಾಗ್ತವೆ. ಹಾಗಾಗಿ ಯಾರೇ ಫಂಕ್ಷನಿಗೆ ಯಾರನ್ನೇ ಹೆಣ್ಮಕ್ಳು ಸೆಲೆಬ್ರಿಟಿ ಅಂತಲ್ಲ ಕರೆದಾಗ ನೀವು ಒಂದು ವಿಶೇಷವಾಗಿ ಅವರಿಗೆ ಕಾವಲು ಕಾಯಬೇಕಾಗುತ್ತೆ, ಸೆಕ್ಯೂರಿಟಿಗಳನ್ನ ಕೊಡಬೇಕಾಗುತ್ತೆ. ಈ ಥರ ನೀವು ಫಂಕ್ಷನಿಗೆ ಕರೆಸಿ ಅವು ಹೆಣ್ಮಕ್ಳು ಏನು ಕತೆ? ಈಗ ಸಂಸಾರದಲ್ಲಿ ಅವ್ರ ತಲೆ ಎತ್ಕೊಂಡು ಹೆಂಗೆ ತಿರುಗಾಡ್ತಾರೆ? ಈ ಥರ ಆದಾಗ ಒಂದು ಮಾನಸಿಕ ಹಿಂಸೆ ಒಳಗಾಗ್ತದೆ. ಮತ್ತೊಂದು ಮಗದೊಂದು ಒಂದು ಆಲೋಚನೆ ಅವರಲ್ಲಿ ಬರುತ್ತೆ. ಯಾವನ ಒಂದು ಫಂಕ್ಷನ್ ಕರೆದು ಬೇವರ್ಸಿ ನನ್ನ ಮಕ್ಕಳು ಸರಿಯಾದ ಒಂದು ವ್ಯವಸ್ಥೆ ಮಾಡಬೇಕಾ ಬೇಡ? ಕರೆದು ಬಿಟ್ಟು ಈ ಥರ ಆದರೆ ಕತೆ ಏನು ಸ್ನೇಹಿತರೆ? ಸಂಸಾರ ಮಕ್ಕಳು ಕತೆ ಏನು? ಒಂದು ವಿಡಿಯೋ, ಒಂದು ಮಾತು ಮನುಷ್ಯನ ಜೀವನ ಒಂದೊಂದು ಸರಿ ಹಾಳು ಮಾಡಿಬಿಡುತ್ತೆ, ಒಳ್ಳೆಯದು ಆಗುತ್ತೆ. ಆ ಥರ ಇದು ಒಂದು ಹೆಣ್ಣಿನ ಘನತೆ ಗೌರವಕ್ಕೆ ಸಂಬಂಧಪಟ್ಟಂಥ ವಿಷಯ. ಹಾಗಾಗಿ ತಿಳಿದಂತೂ ಒಂದೆರಡು ಮಾತು ಹೇಳಿದೆ. ಯಾರೇ ಫಂಕ್ಷನಿಗೆ ಯಾರೇ ಆಗಲಿ ಹೆಣ್ಮಕ್ಳು ಸ್ವಲ್ಪ ಎಚ್ಚರ ಇರಬೇಕು, ಇದನ್ನೆಲ್ಲ ನೋಡಬೇಕು. ಒಂದು ಹೊರಗಡೆ ಹೋದಾಗ ಒಂದು ಇದಾದಾಗ ಐಷಾರಾಮಿ ಅಂತೇಳಿ ಫಸ್ಟೇ ಇದು ಮಾಡಬಾರ್ದು. ಎಲ್ಲ ಯೋಚನೆ ಮಾಡಿ ನಿಮ್ಮ ಸೇಫ್ಟಿನ ಮೊದಲು ನೀವು ನೋಡ್ಕೋಬೇಕಾಗುತ್ತೆ. ಸುಮ್ಮನೆ ಸಡನ್ನಾಗಿ ಹೋಗಿ ಈ ಥರ ಎಲ್ಲ ಫಂಕ್ಷನ್ ಯಾವುದಕ್ಕೋ ಇದಕ್ಕೋ ಹೋದ ಈ ಥರ ಆದರೆ ಸಂಸಾರ ಗುಟ್ಟು ವ್ಯಾಧಿ ರಟ್ಟು ಅನ್ನಂಗೆ ಜೀವನದಲ್ಲಿ ಏನೇನೋ ಆಗುತ್ತೆ. ಎಂಥ ಬೇವರ್ಸಿ ನನ್ನ ಮಕ್ಕಳು ರೀ ಇವರು. ನಾಚಿಕೆ ಹಾಕೋ ಚಪ್ಪಲಿ ಹೊಡಿಬೇಕು ರೋಡಲ್ಲಿ ಕರೆದು ಗೋಳಿ ಮಕ್ಕಳಿಗೆ. ಸಾರಿ, ಯಾವುದಾದ್ರು ಮಾತಿಂದ ತಪ್ಪಾಗಿದ್ದರೆ ಶ್ರಮಿಸಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ, ಜೈ ಕಿರಳಮ್ಮ, ಜೈ ಕರ್ನಾಟಕ.